ದಾಶಿನಿಯಲ್ಲಿ ಡೆಮೋಕ್ರಸಿ. ರಾಜಕೀಯ ಅಂದ್ರೆ ಏನು? ಕೆಲವರು ಹೇಳ್ತಾರೆ ರಾ ಅಂದ್ರೆ ರಾಕ್ಷಸ, ಜ ಅಂದ್ರೆ ಜರಾಸಂಧ, ಕಿ ಅಂದ್ರೆ ಕೀಚಕ, ಯ ಅಂದ್ರೆ ಯಮಧರ್ಮ ಅಂತ ಹೇಳಿ. ಏನಿದು ರಾಜಕೀಯ ಅಂದ್ರೆ ರಾಕ್ಷಸ ಅರ್ಥನ ಅಥವಾ ರಾಜಕೀಯ ಅಂತ ಹೇಳಿದ್ರೆ ರಾಜನಾದ್ರೂ ಜನರನ್ನ ಕೀಳಾಗಿ ನೋಡದ ಯಜಮಾನನ? ಏನಾಗ್ತಾ ಇದೆ ರಾಜಕೀಯ ಪರಿಸ್ಥಿತಿ? ಒಂದು ಕ್ಷೇತ್ರದಲ್ಲಿ ಜನಪ್ರತಿಯಾಗಿ ನಿಂತ್ಕೋಬೇಕಂತ ಹೇಳಿದ್ರೆ ಆ ಕ್ಷೇತ್ರದ ಬಗ್ಗೆ ಎಷ್ಟು ಮಾಹಿತಿ ತಿಳ್ಕೊಂಡಿರ್ಬೇಕು. ಹುಟ್ಟೂರು ಬೆಂಗಳೂರು ಆದ್ರೆ ನಿಲ್ಲೋದು ಮಂಗಳೂರಲ್ಲ. ಹೆಂಗ್ ಸಾಧ್ಯ ರೀ ಸ್ವಾಮಿ ಇದೆಲ್ಲ? ಸಾಕಷ್ಟು ಒಪಿನಿಯನ್ ನಮ್ಮ ಜನಗಳನ್ನ ಕೇಳಲೇಬೇಕು. ಸೊ ಇವತ್ತು ನಾವು ಹನುಮಾನ್ ನಗರದಲ್ಲಿರುವಂತಹ ಶ್ರೀನಿವಾಸ್ ಉಪಹಾರದಲ್ಲಿ ಇಲ್ಲಿ ಜನಗಳು ಟೇಸ್ಟ್ ಮಾಡ್ತಾ ಏನ್ ಮಾತಾಡ್ತಾ ಇದಾರೆ ಕೇಳ್ಬೇಕಲ್ಲ. ಕಮ್ ಆನ್ ಗೈಸ್, ಫಾಲೋ ಮೀ. ಹಾಯ್. ಹಲೋ ಹಾಯ್. ಚೆಲ್ಲೋಯ್ತಾ ಕಾಫಿ? ಪರವಾಗಿಲ್ವಾ? ಸಮಸ್ಯೆಗಳು ಕಾಣಿಸ್ಕೊಳ್ಬಾರ್ದು ಅಂದ್ರೆ ಯಾವ ತರ ನಾವು ನಾಯಕರನ್ನ ಸೆಲೆಕ್ಟ್ ಮಾಡಬೇಕು? ಅಫ್ಕೋರ್ಸ್ ಒಳ್ಳೆ ಲೀಡರ್ ಇದ್ರೆ ಮಾತ್ರ ಒಳ್ಳೆ ಸಮಾಜ ಸಾಧ್ಯ, ರೈಟ್? ನಮ್ಮ ಸೆಲೆಕ್ಷನಲ್ಲೂ ಅಷ್ಟೇ ಒಳ್ಳೆ ಲೀಡರೇ ಇರಬೇಕು. ಆ್ಯಂಡ್ ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿದ್ದು ಮತದಾರರು ಸೊ ಚುನಾವಣೆಯಲ್ಲಿ ಭಾಗವಹಿಸಿದ್ರೆ 100% ಒಳ್ಳೆ ಲೀಡರ್ ಸಿಗ್ತಾರೆ ಅಂತ ಅನ್ಸುತ್ತೆ. ಎಸ್, ಒಂದು ಒಳ್ಳೆ ಚಾನ್ಸ್ ನಮಗೆ ಸಿಕ್ಕಿದೆ. MP ಎಲೆಕ್ಷನ್ ಇನ್ನು 5 ವರ್ಷ ನಮ್ಮ ದೇಶ ಸುಭಿಕ್ಷವಾಗಿರ್ಬೇಕಂತ ಹೇಳಿದ್ರೆ ಉತ್ತಮ ನಾಯಕನನ್ನ ಎಲೆಕ್ಟ್ ಮಾಡುವಂತ ಒಂದು ಉತ್ತಮವಾದ ಅವಕಾಶ ನಮ್ದು ಅಲ್ವಾ? ಬಟ್ ಈಗ ಉತ್ತಮ ನಾಯಕನ ಆಯ್ಕೆ ಯಾವ ನಿಟ್ಟಿನಲ್ಲಿ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ನಾವು ವೋಟ್ ಮಾಡಬೇಕಾದ್ರೆ ನಮಗೆ ಏನು ಬೆನಿಫಿಟ್ ಆಗುತ್ತೆ ಅನ್ನೋದಕ್ಕಿಂತ ದೇಶಕ್ಕೆ ಏನಾಗುತ್ತೆ ಅನ್ನೋದನ್ನ ನೋಡಿ ಹಾಕಿದ್ರೆ ಬಹಳ ಅನುಕೂಲ. ಓಕೆ, ದೇಶಕ್ಕೋಸ್ಕರ ವೋಟ್ ಮಾಡಿ, ನಮ್ಮ ಸ್ವಂತ ಲಾಭಕ್ಕೋಸ್ಕರ ಅಲ್ಲ ಅಂತ ಹೇಳಿದರೆ. ಓಕೆ, ಈಗ ನಿಮ್ಮ ಕ್ಷೇತ್ರದಲ್ಲಿ ಒಬ್ಬ ಪ್ರತಿನಿಧಿ ನಿಲ್ತಾರೆ, ಅವರಲ್ಲಿ ಏನೇನು ಕ್ವಾಲಿಟೀಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಏನನ್ನ ನೋಡಿ ವೋಟ್ ಮಾಡ್ತೀರಾ? ಅಫ್ಕೋರ್ಸ್ ಅವರಲ್ಲಿ ಮೋದಿ ಥರ ಲೀಡರ್ಶಿಪ್ ಇರಬೇಕು. ಮೋದಿ ಬಿಟ್ಟಿರೋ ಸ್ಕೀಮ್ಸ್ ಆಗಲಿ, ಮೋದಿ ತಂದಿರೋ ಸರ್ಜಿಕಲ್ ಸ್ಟ್ರೈಕ್ ಆಗಲಿ, ಮೋದಿ ತಂದಿರೋ ಡಿಮಾನಿಟೈಸೇಷನ್ ಸ್ಕೀಮ್ ಆಗಲಿ, ಇದೆಲ್ಲನೂ ಕೂಡ ಸೊಸೈಟಿಗೆ ಡೆವಲಪ್ಮೆಂಟ್ಗೆ ಕಾರಣ ಆಗಿದೆ. ಸೊ ಅಂಥ ಒಂದು ಲೀಡರ್ ಬೇಕು ಅಂತ ನಾವು ಎದುರು ನೋಡ್ತಾ ಇದ್ದೀವಿ, ಅಂದ್ಕೊಳ್ತೀವಿ. ಅದೇ ಥರ ಲೀಡರ್ ಬರಬೇಕು ನಮಗೆ. ಓಕೆ, ಈಗ ರಾಜಕೀಯದ ಗಂಧ ಗಾಳಿ ಏನೂ ಇರಲ್ಲ, ಅಭಿವೃದ್ಧಿ ಅಂದರೆ ಏನು ಅಂತ ಗೊತ್ತಿರಲ್ಲ, ಏನೋ ಒಂದು ಶೋ ಆಫ್ಗೋಸ್ಕರ ಅಥವಾ ಸ್ಟೇಟಸ್ಗೋಸ್ಕರ ಎಷ್ಟೋ ಜನ ರಾಜಕೀಯಕ್ಕೆ ಎಂಟ್ರಿ ಕೊಡೋದನ್ನ ನಾವು ನೋಡಿರ್ತೀವಿ. ಸೊ ಅದು ಏನೇನೋ ಲಾಭಿ ಮಾಡಿಕೊಂಡು ಸೊ ಅಂಥವ್ರು ನಿಂತಿರ್ಬೇಕಾದ್ರೆ ನಾವು ಕೇವಲ ಪಕ್ಷ ನೋಡಿ ವೋಟ್ ಮಾಡಿಬಿಡ್ತೀವಿ, ಅಭ್ಯರ್ಥಿ ನೋಡಿ ಅಲ್ಲ. ಅಂಥ ಟೈಮಲ್ಲಿ ಏನು ಹೇಳ್ಬೇಕು ನಾವೀಗ? ಈಗ ಅಭ್ಯರ್ಥಿ ನೋಡಿ ವೋಟ್ ಮಾಡೋದು ತುಂಬ ಮುಖ್ಯ ನೀವು ಹೇಳ್ದಂಗೆ. ಆದರೆ ಈಗ ನಾನು ಅಭ್ಯರ್ಥಿ ನೋಡಿ ವೋಟ್ ಮಾಡಿ ಆ ಪಕ್ಷಕ್ಕೆ ಮೆಜಾರಿಟಿ ಬರದೇ ಇದ್ದಾಗ ಆ ಅಭ್ಯರ್ಥಿಗೆ ವೋಟ್ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಈಗ ನಮಗೆ BJP ಪಕ್ಷ ಬಂದಾಗ ನಮಗೆ ಈ ಪ್ರಪಂಚದಾದ್ಯಂತ ಎಲ್ಲಿ ಹೋದರೂ ನಮ್ಮ ಭಾರತದ ಪ್ರಧಾನಮಂತ್ರಿ ಯಾರು ಅಂದರೆ ಎಲ್ಲರೂ ಮೋದಿ ಅಂತಾರೆ. ಹಾಗಾದಾಗ ನಮ್ಮ ಭಾರತದ ಪಾಪ್ಯುಲಾರಿಟಿ ಎಷ್ಟು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಹಾಗಾಗಿ ಮೋದಿ ಎಲ್ಲ ದೇಶಗಳಲ್ಲೂ ಒಳ್ಳೆ ಒಂದು ಸಂಬಂಧವನ್ನು ಬೆಳೆಸಿದ್ದಾರೆ. ನಮ್ಮ BJP ಪಾರ್ಟಿ ಬಂದರೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ನಮಗೆ BJP ಪಾರ್ಟಿ ಬಂದರೆ ಇನ್ನೂ ಮತ್ತೆ ಡೆವಲಪ್ಮೆಂಟ್ಸ್ ಆಗ್ಬೋದೇನೋ ಅಂತ ನಾವು ದೇಶನ ಒಂದಾಗಿ ನೋಡಿ ವೋಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಓಕೆ, ಇಲ್ಲಿ ಯಾರೋ ನಮ್ಮ ಜಾತಿಯವ್ರು ನಿಂತ್ಕೊಂಡ್ಬಿಟ್ರಪ್ಪ, ಎಸ್ ಅವ್ರು ವೋಟ್ ಹಾಕೋಣ. ಇಲ್ಲಿ ಯಾರೋ ನಮಗೆ ಫೇವರ್ ಮಾಡೋರು, ದುಡ್ಡು ಕೊಡ್ತಾರೆ, ನಮ್ಗೆ ಕೇಳಿದೆಲ್ಲ ಮಾಡ್ಕೊಡ್ತಾರೆ, ಸೈನ್ ಮಾಡ್ಬೇಕಾ ಮಾಡ್ಕೊಡ್ತಾರೆ, ಪಾಸ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಈ ತರ ಆಮಿಷಗಳಿಗೆ ಬಲಿ ಆಗ್ಬಿಟ್ರೆ ಕೊನೆಗೊಂದಿನ ನಾವೇ ಚೀತು ಅಂತ ಅನ್ಸ್ಕೊಡ್ಬೇಕಾಗುತ್ತೆ. ಇಂಥ ಆಮಿಷಗಳಿಗೆ ಬಲಿ ಆಗ್ಬೇಡಿ. ದೇಶದಲ್ಲೂ ಕೂಡ ಸರ್ ಏನ್ ಬದಲಾವಣೆ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು, ಇದನ್ನೆಲ್ಲ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಅದನ್ನ ಪೂರೈಸುವಂತಹ ನಾಯಕರು ಇರ್ಬೇಕು. ಬಟ್ ಅಂತ ನಾಯಕರು ಇದಾರಾ? ಬರ್ತಾರೆ ಮೇಡಮ್, ಆಗುತ್ತೆ ಸರ್. ಆಗುತ್ತಾ? ಹೇಗಾಗುತ್ತೆ? ಇದಾರಲ್ಲ ಮೋದಿ ಅವರು ಫುಲ್ ಚೇಂಜಸ್ ಆಗಿ ಸರ್, 100% ಚೇಂಜ್ ಆಗುತ್ತೆ ನೋಡಿ ತಾವೇ. ಲಾಸ್ಟ್ ಒಂದು 4-5 ಇಯರ್ಸಿಂದ ಏನು ಮಾಡಿದ್ದಾರೆ ಅದಕ್ಕಿಂತ ಈ ವರ್ಷ ತುಂಬ ಇನ್ನೂ ಡೆವಲಪ್ಮೆಂಟ್ ಆಗೇ ಆಗುತ್ತೆ. ಬಟ್ ಈಗ ಪಕ್ಷನ ಕ್ಯಾಂಡಿಡೇಟಾ ಮೇಡಮ್? ಇದು ಕ್ಯಾಂಡಿಡೇಟ್ ಪಕ್ಷ ಒಂದು ಕಡೆ ಓಕೆ, ಪಕ್ಷದಲ್ಲಿ ಎಲ್ಲ ಇವಾಗ ಕಾಂಗ್ರೆಸ್ಸು ಇದೆ, ಬೇರೆ JDS ಇದೆ, ಬಟ್ ಕರೆಕ್ಟಾಗಿರೋ ಖಡಕ್ಕಾಗಿರೋ ಪಾರ್ಟಿ ಬೇಕಲ್ವಾ? ನಾವು ಮುಂದೆ ನಡೆಸ್ತೀವಿ ಅನ್ನೋ ತಾಕತ್ತಿರೋರು ಯಾರು ಇಲ್ಲ. ಯಾರಿದ್ದಾರೆ ಹೇಳಿ? ಓಕೆ, ಈಗ ಒಂದು ಕ್ಷೇತ್ರದಲ್ಲಿ ಹುಡ್ತಾರೆ, ಇನ್ನೊಂದು ಕ್ಷೇತ್ರದಲ್ಲಿ ನಿಲ್ತಾರೆ, ಅಂಥವ್ರಿಗೆ ಅಂಥವ್ರು ಕಷ್ಟ ಮೇಡಮ್. ಇವಾಗ ಎಲ್ಲೋ ನಿಂತ್ಕೊಂಡ್ಬಿಟ್ಟು ಏನೋ ಮಾಡಿದ್ರೆ ಹೊಟ್ಟೆ ಹಸ್ದಾಗ ನಮ್ಗೆ ಊಟ ಹಾಕ್ದವ್ರು ಬೇಕು. ಇವಾಗ ನಮ್ಗೆ ಕಷ್ಟ ಅಂತ ಹೋದಾಗ ಸಹಾಯ ಮಾಡಕ್ಕೆ ಬೇಕು. ಇಲ್ಲಿರೋ ಪಾರ್ಟಿ ಬೇರೆ ಕಡೆ ನಿಂತ್ಕೊಂಡ್ರೆ ಯಾರು ಔಟ್ ಆಗ್ತಾರೆ ಹೇಳಿ? ಹಾಕಲ್ಲ. ಸೊ ಈ ಸಲ ಪ್ರಧಾನಿ ಯಾರು? ಮೋದಿ, 100% ಮೋದಿ. ಓಕೆ, ಸೂಪರ್. ಮೋದಿ. MP ಎಲೆಕ್ಷನ್ ಹತ್ರ ಆಗ್ತದೆ, ನಿಮ್ಮ ಬೇಡಿಕೆಗಳೇನು? ನಮ್ಮ ಬೇಡಿಕೆಗಳು ಏನಪ್ಪ ಅಂತ ಹೇಳಿದ್ರೆ, ಯಾರು ಬಂದು ಬಡವ್ರಿಗಂತೂ ಹೆಲ್ಪ್ ಮಾಡ್ತಾ ಇಲ್ಲ. ಈಗ ನಾನು ಕ್ಯಾಂಡಿಡೇಟ್ ಈ ಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ದೀನಿ, ನಿಮ್ಮ ಹತ್ರ ವೋಟ್ ಕೇಳ್ತಾ ಇದೀನಿ, ದಯವಿಟ್ಟು ಪ್ಲೀಸ್ 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 ನಂಗೆ ವೋಟ್ ಮಾಡಿ ಅಂತ ಏನ್ ಕೇಳ್ತೀರಾ ನನ್ನ? ನಿಮ್ಮನ್ನು ಕೇಳೋದಂದ್ರೆ ನೀವು ವೋಟ್ ಹಾಕಿ ಯಾರು ಗೆಲ್ಲಿಸಿದ್ರು ಬಂದು ಏನು ಅನುಕೂಲ ಮಾಡಿದ್ದಾರೆ. ನಾನು ಈ ಕ್ಷೇತ್ರದವಳೆ ಅಲ್ಲ, ನಂಗೆ ಈ ಕ್ಷೇತ್ರದ ಬಗ್ಗೆ ಏನು ಗೊತ್ತಿಲ್ಲ. ಹಂಗಿದ್ರೆ ಹಾಕಕ್ಕಾಗಲ್ಲ ಅಲ್ವಾ?
ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಕ್ಯಾಂಡಿಡೇಟ್ ಏನಾರ ಅನುಕೂಲ ಮಾಡಿಕೊಟ್ರೆ ತಾನೇ ನಾವು ಓಟ್ ಹಾಕಿ ಅವ್ರನ್ನ ಗೆಲ್ಸಕ್ಕಾಗೋದು. So, ಏನ್ ನಮ್ಗೆ ಏನೋ demand ಅನುಕೂಲ ನಿಮ್ದು? ಮಾಡ್ಕೊಟ್ಟಿಲ್ಲ ಅಂದ್ರೆ ನಾವೇನೋ ಓಟ್ ಹಾಕ್ಬೇಕು. ಡಿಮ್ಯಾಂಡ್ ಏನ್ ನಿಮ್ದು? ಇವತ್ತಿರ್ತೀವಿ ನಾಳೆ ಹೋಗ್ತೀವಿ, ಬಟ್ ಹೋದ್ರೂ ಇಂಥವ್ರು ಇದ್ರು ಒಳ್ಳೆ ಕೆಲಸ ಮಾಡಿದ್ರು ಅಂತ 4 ಜನ ನೆನೆಸ್ಕೋಬೇಕು. ಭಯ ಥರ ಇರಬಾರ್ದು. ಬಟ್ ಅಟ್ಲೀಸ್ಟ್ ಪೂರ್ತಿ ಮಾಡೋಕ್ಕಾಗಿಲ್ಲ ಅಂದ್ರು ಕಾಲ್ ಭಾಗಾದ್ರೂ ಬಡವ್ರಿಗೆ ಒಳ್ಳೇದು ಮಾಡ್ಬೋದಲ್ವಾ? ಅವ್ರ ಮನ್ಸಿಟ್ರೆ ಖಂಡಿತ ಆಗ್ತದಲ್ವಾ? ಬಟ್ ಆ ಮನ್ಸಿಟ್ಟು ಯಾಕೆ ಮಾಡ್ತಾ ಇಲ್ಲ? ನೀವ್ ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ? ನಾವ್ ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ಓಟ್ ಹಾಕಲ್ಲ? ಹಾಕಲ್ಲ? ಏ ಝೂಮ್ ಮಾಡಿ ತೋರ್ಸಿಕ ಅವನ್ನ ಸ್ಮೈಲ್ ಮಾಡ್ತೀರಲ್ರಿ, ಓಟ್ ಹಾಕಲ್ಲ ಅಂತಿದ್ದಾರೆ. ಓಟ್ ಹಾಕಲ್ಲ ಅಂದ್ರೆ ಪ್ರಶ್ನೆ ಬಡವ್ರಿಗೆ ಏನಾರು ಅನುಕೂಲ ಮಾಡ್ಕೊಟ್ರೆ ತಾನೇ ನಾವು ಓಟ್ ಹಾಕಿ ಅವ್ರನ್ನ ಗೆಲ್ಸಕ್ಕಾಗೋದು. ನಮ್ಗೇನು ಮಾಡ್ಕೊಟ್ಟಿಲ್ಲ ಅಂತ ಅಂದ್ಮೇಲೆ ನಾವೇನಕ್ಕೆ ಹಾಕ್ಬೇಕು? ನಮ್ಗೇನು ಮಾಡ್ಕೊಟ್ಟಿಲ್ಲ ಅಂತ ಅಂದ್ಮೇಲೆ ನಾವೇನಕ್ಕೆ ಹಾಕ್ಬೇಕು? ಇಷ್ಟು ದಿನ ಓಟ್ ಹಾಕಿಲ್ಲ, ಇನ್ಮೇಲೆ ಹಾಕ್ತೀರಾ? ಇಷ್ಟು ದಿವಸ ಹಾಕೊಂಡ್ ಬಂದಿದೀವಿ ಓಟ. ಮತ್ತೆ ಈಗ ಹಾಕಲ್ಲ ಅಂತಿದ್ರಿ? ಹಾಕಿದ್ದು ಏನು ಪ್ರಯೋಜನ ಇಲ್ಲ. ನಮ್ಗೇನು ಅನುಕೂಲ ಮಾಡ್ಕೊಟ್ಟಿಲ್ಲ ನಮ್ಗೆ. ಆಯ್ತಾ? ನಮ್ಗೇನು ಅನುಕೂಲ ನೋಡಿ ಹಿಂಗಾಗುತ್ತೆ. ಓಟ್ ಹಾಕೋರು ಓಟ್ ಹಾಕಲ್ಲ ಅಂತ ಹೇಳ್ಬಿಡ್ತಾರೆ. ಈ ಸರಿನಾ ಇದು? ಇಲ್ಲ ಮೇಡಮ್, ಕೆಟ್ಟವರಾಗ್ಲಿ ಒಳ್ಳೆಯವರಾಗ್ಲಿ ಅವ್ರಿಗೆ ಓಟ್ ನಾವು ಹಾಕಲೇಬೇಕು, ಖಂಡಿತ ಹಾಕಬೇಕು. ಯಾಕಂತೇಳಿ ಓಟ್ ಹಾಕೋದು ನಮ್ಮ ಸ್ವಂತ ಹಕ್ಕು. ಓಟ್ ಹಾಕಿಲ್ಲ ಅಂದ್ರೆ ನಾವು ಕೋತಿಗಿಂತ ಕಡೆ ಆಗ್ತೀವಿ. ಮನುಷ್ಯ ಆಗಿ ಪ್ರಯೋಜನ ಇದೆ. ಕೋತಿಗಿಂತ ಕಡೆ ಆಗ್ತೀವಿ. ತಿಳ್ಕೊಂಡ್ರಾ? ಓಟ್ ಹಾಕಿಲ್ಲ ಅಂದ್ರೆ ನಾವು ಮನುಷ್ಯರಾಗಿ ಪ್ರಯೋಜನ ಇಲ್ಲ. ಇಲ್ಲ. ಓಟ್ ಹಾಕ್ರಿ, ಇಷ್ಟೊಂದು ಹೇಳ್ಸ್ಕೋಬೇಕಾ? ಒಳ್ಳೆ ಥ್ಯಾಂಕ್ ಯು ಮಾ. ಸರ್ ನಮಸ್ತೆ. ಹಾಯ್ ಮಾಡಿ ಜೋರಾಗಲಿ ವ್ಯೂವರ್ಸ್ಗೆ. ಹಾಯ್ ಮಾಡಿ. ಹಾಯ್ ಸರ್ ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಸಿದ್ಧಶೆಟ್ಟಿ ಅಂತ. ಸಿದ್ಧಶೆಟ್ಟಿ ಅಂತ. ಸಿದ್ಧಶೆಟ್ಟಿ ಅವರು ಮಂಡ್ಯದ ಗಂಡು ರೀ. ಸಿದ್ಧಶೆಟ್ಟಿ ಅವರು ನೀವ್ ಹೋಗ್ಬಿಟ್ಟು ಅಲ್ಲೆಲ್ಲ ಗುಲ್ಬರ್ಗದಲ್ಲಿ ನಿಂತ್ಕೊಂಡ್ಬಿಟ್ರೆ ಗುಲ್ಬರ್ಗದವರು ನನ್ನನ್ನು ಗುರುತಿಸಿ ಇರಲಿಲ್ಲ ಅಲ್ವಾ? ಇಲ್ಲ, ಯಾರಿಗೆ ಅಂತ ಈಗ ಗೊತ್ತಿಲ್ಲ. ಆಗ್ತಾ ಇದೆಯಲ್ಲ, ಈಗ ಎಲ್ಲೋ ಹುಡ್ತಾರೆ, ಇನ್ನೆಲ್ಲೋ ನಿಲ್ಕೊಳ್ತಾರೆ. ಆ ಕ್ಷೇತ್ರದ ಬಗ್ಗೆನೇ ಗೊತ್ತಿರಲ್ಲ. ಏನು ಉದ್ಧಾರ ಮಾಡ್ತಾರೆ ಸರ್? ಅವ್ರು ಏನು ಮಾಡ್ಯಾರು? ಇವತ್ತು ಕುಮಾರಸ್ವಾಮಿ ಮಗ ಅವ್ನಿಗೆ ಏನು ರಾಜಕೀಯನೇ ಗೊತ್ತೇ ಇಲ್ಲ ಅವನಿಗೆ. ರಾಜಕೀಯ ಅಂದ್ರೆ ಏನು ಗೊತ್ತಿಲ್ಲ. ಫಿಲಮ್ನಲ್ಲಿ ಸ್ವಲ್ಪ ಏನೋ ಆಟ ಆಡ್ಕೊಂಡು ಕುಣ್ಕೊಂತಿರ್ಬೋದು ಅವನು, ಅಷ್ಟೇ. ಇವನಿಗೆ ರಾಜಕೀಯ ಅಂದ್ರೆ ಗೊತ್ತಿಲ್ಲ. ಸ್ವತಃ ಅವನು ಹೇಳ್ಕೊಂಡಿದ್ದಾನೆ ರಾಜಕೀಯದ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ನಮ್ಮ ಅಪ್ಪನ ಹೆಸರಿನಲ್ಲಿ ನಾನು ನಿಂತಿದ್ದೀನಿ ಅಂತ ತಿಳ್ಕೊಳ್ತಾ ಇದ್ದಾರೆ. ಈ ಜಾತೀಯತೆ ಅವ್ರು ಏನು ಮಾಡಿದ್ದಾರೆ, ಅವನ್ನೇ ಬೆಳೆಸ್ಕೊಂಡು ಹೊಟ್ಬಿಟ್ಟಿದ್ದಾರೆ. ಇದನ್ನ ತುಳಿತಾ ಇದ್ದಾರೆ. ಸೊ ಅಭ್ಯರ್ಥಿ ನೋಡ್ಬೇಕಾದ್ರೆ ನಮ್ ಜಾತಿನ ಓಟ್ ಹಾಕ್ಬೇಡ ಅಂತ ಹೋಗ್ಬಾರ್ದು. ಹೌದು, ಅದೇ ಆಗಲೇಬಾರ್ದು. ಅವನ ಎಜುಕೇಶನ್ ಏನು, ಸಮಾಜದ ಬಗ್ಗೆ ಕಳಕಳಿ ಏನು, ಜನಕ್ಕೆ ಏನು ಇವನಿಂದ ಉಪಕಾರ ಆಗ್ಬೋದು, ಇವನಿಂದ ದೇಶ ಯಾವ ರೀತಿ ಬೆಳವಣಿಗೆ ಆಗ್ಬೋದು ಅನ್ನುವಂಥ ಭಾವನೆ ಇರಬೇಕು, ಮತ್ತು ಎಜುಕೇಟೆಡ್ ಆಗಿರಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಓಟಾ ಜೂಟಾ? ಓಟಾ ಜೂಟಾ? ಗೊತ್ತಾಗ್ಲಿಲ್ಲ. ಓಟ್ ಮಾಡ್ತೀರಾ, ಜೂಟ್ ಹಾಕ್ತೀರಾ? ಓಟ್ ಮಾಡ್ತೀನಿ ಮೇಡಮ್. ಮಾಡ್ತೀರಲ್ಲ? ಮಾಡ್ಲಿಲ್ಲ. ಹೀಗೆ ಸಾಕಷ್ಟು ಕಮೆಂಟ್ಗಳು ಕೊಡ್ತೀವಿ. ಬಟ್ ಎಲ್ಲ ಏಳು ಬೀಳಿಗೂ ಎಲ್ಲ ಸಮಸ್ಯೆಗಳಿಗೂ ನಾವೇ ಕಾರಣ ಅಂತ ಎಷ್ಟೋ ಸಲ ನಾವು ಮರ್ತ್ಬಿಡ್ತೀವಿ. ಸೊ ಇದ್ರ ಬಗ್ಗೆ ನಮ್ಮ ಜನರ ಒಪಿನಿಯನ್ ಏನೋ ಕೇಳೋಣ. ಏನ್ ತಗೊಳ್ತಾ ಇದ್ದೀರಾ? ಅನ್ನ ಸಾಂಬಾರ್ ತಗೊಳಕ್ ಮುಂಚೆ ಎಷ್ಟು ಯೋಚನೆ ಮಾಡಿದ್ರಿ? ಅನ್ನ ಸಾಂಬಾರ್ ಆರ್ಡರ್ ಮಾಡಕ್ ಮುಂಚೆ ಎಷ್ಟು ಯೋಚನೆ ಮಾಡಿದ್ರಿ? ಅಲ್ಲ, ಬೇಕಾಗಿರೋದೇ ಅನ್ನ ಸಾಂಬಾರ್ ಅಂದ್ಮೇಲೆ ಇನ್ನೇನ್ ಯೋಚನೆ ಮಾಡೋದು? ಹೋಟ್ಲೆ ನಮ್ದು. ಹೋಟ್ಲಿ ನಿಮ್ದು. ನಿಮ್ಗೆ ಏನ್ ಬೇಕೋ ತಗೋಬಹುದು. ದೇಶನೇ ನಿಮ್ದು. ನಿಮ್ಗೆ ಏನ್ ಬೇಕೋ ತಗೋಬಹುದು. ಅದಂಗ ಆಗ್ತಿಲ್ವಲ್ಲ? ಕಾಸು ಕೊಟ್ಟು ಹೋಗುತ್ತೆ. ಕಾಸು ತಗೋಬಹುದಾ? ಅಲ್ಲ, ಈಗ ಜನಸಾಮಾನ್ಯರ ಓಟು ಮತಗಳನ್ನ ಕೊಂಡ್ಕೊಳ್ತಾ ಇದಾರಲ್ಲ ಸರ್. ಯಾರು ಬುದ್ಧಿ ಇಲ್ಲ ಮಾಡ್ಕೋತಾರೆ, ನಾವ್ಯಾಕೆ ಮಾಡ್ಕೋತೀರಿ? ಮಾಡ್ಕೊಳಲ್ಲ. ನಮ್ ಡ್ರೈವ್ ಮಾಡ್ಕೊಳ್ಳೋದು. ತಗೊಳ್ಳಿ ಅಂತ ಕೊಡ್ತಾರಲ್ಲ ಯಾರು? ನಾವು ಮುಟ್ಟಾಳ ತಗೋತಾನೆ. ನಾನ್ ಕೊಡಿಸ್ತೀನಿ ಬನ್ನಿ ಅದೇನು ಕೂಟ. 2 ಇಡ್ಲಿ ಪಕೋಡ ದೋಸೆ ಮಸಾಲ್ ಕೊಡ್ತಾರಲ್ಲ. ಎಷ್ಟು ವರ್ಷ ನನ್ಗೆ ಗೊತ್ತಾ? 66 ವರ್ಷ. ಎಷ್ಟು ಎಲೆಕ್ಷನ್ ನೋಡಿದ್ದೀನಿ ಎಷ್ಟು ನೋಡಿದಿರಾ? ನಾನು. ಇವಾಗಿಂದ ಇವತ್ತಿನವರೆಗೂ ಅದೇ. ಲಕ್ಷ ಜನ ಬಂದಿರೋದು ಅದೇ. ಅವ್ರು ಬಿಟ್ಟು ನನಗೇನು, ನನಗೆ ಮಕ್ಳು ಅವ್ರಿಗೆ ಉಳಿಲಿ.
ಮಾನವನೇ ದೇಶನ ಹಾಳು ಮಾಡೋಕೆ ಹೋಗ್ತಾ ಇದ್ದಾರೆ ಅಷ್ಟೇ. ಅವರು 2,000 ಇಸ್ಕೋತಾರೆ, ಲಕ್ಷ ಹೊಡಿತಾರೆ ಅವರು. ಆಮೇಲೆ ದೊಡ್ಡ ದೊಡ್ಡ ಇದು ಮಾಡ್ತಾರೆ, ಕಳ್ಳರಿಗೆ ಸಪೋರ್ಟ್ ಮಾಡೋದಷ್ಟೇ. ಬುದ್ಧಿವಂತರು ಯಾವತ್ತೂ ಒಳ್ಳೇದಕ್ಕೆ ವೋಟ್ ಮಾಡಬೇಕು. ಮೋದಿ ಗೌರ್ಮೆಂಟ್ ಬರಬೇಕು, ಅವರೇ ಕರೆಕ್ಟ್ ನಮ್ಗೆ. ಯಾಕೆ ಸರ್? ಅವ್ರು ಒಳ್ಳೆ ಕೆಲಸ. ಅವ್ನಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ದೇಶಕ್ಕೋತ ದುಡಿತಾ ಇದ್ದಾನೆ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ದೇಶಕ್ಕೋತ ದುಡಿತಾ ಇದ್ದಾನೆ. ಇವರೆಲ್ಲ ಸಂಸಾರ ಮಕ್ಕಳು ಮೊಮ್ಮಕ್ಕಳೆಲ್ಲ ಹೋಗೋದಕ್ಕೆ ಐಡಿಯಾ ಮಾಡ್ತಾ ಇದ್ದಾರೆ. ದೊಡ್ಡ ಬಿಸ್ನೆಸ್ ದೊಡ್ಡದು ಮಾಡ್ಕೋತಾ ಇದ್ದಾರೆ. ಕೋಟಿ ಆಸ್ತಿ ಮಾಡೋದಕ್ಕೆ. ಜನಗಳಿಗೆ ಏನು ಮಾಡಲ್ಲ. ಒಂದು ನಮ್ಮ ರೋಡ್ ಮೊನ್ನೆ 50,000 ಅವ್ರು ಇಷ್ಟೈತೆ, ಮನೆಗಳೇ 4 ಕೋಟಿ ಕೆಳಗೆ ಹೋಗ್ಬಿಟ್ಟೈತೆ. ಅಲ್ಲಿ ಏನೂ ಇಲ್ಲ, ಕಿತ್ತೋತಾನೆ ಇರ್ತದೆ. 50,000 ಟಾರ್ ಹಾಕ್ತಾರೆ, ಅದಕ್ಕೆ ದುಡ್ಡು ಎತ್ಕೊತಾ ಇರ್ತಾರೆ. ಚಿರಂಡಿಗಳು ಸುಮ್ಮನೆ ಕಿತ್ತಾಕ್ತಾ ಇರ್ತಾರೆ, ಕಲ್ಲು ಹಾಕ್ತಾ ಇರ್ತಾರೆ. ಯಾವುದೂ ಕರೆಕ್ಟ್ ಆಗಿರಲ್ಲ. ಕೆಟ್ಟ ಕೆಲಸ ಮಾಡೋದಕ್ಕೆ, ಅನ್ಯಾಯಕ್ಕೆ ಲಕ್ಷ ದಾರಿ. ಒಳ್ಳೆ ಕೆಲಸ ಮಾಡೋಕಂದ್ರೆ ಕಷ್ಟಪಡಬೇಕು. ಓಕೆ, ಶಾರ್ಟ್ ಕಟ್ ಅಲ್ಲಿ ಹೋಗಬೇಡಿ. ಇವತ್ತೇನೋ 2,000 ರೂಪಾಯಿ ಬಿಟ್ಟು ಬಂದ್ಬಿಟ್ಟು ಕೊಟ್ಬಿಟ್ರು ಫ್ರೀ ಆಗಿ ಅಂತ ಹೇಳ್ಬಿಟ್ಟು ನಾವು ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ಆಮೇಲೆ ಲಾಂಗ್ ವೇ ನಾವು ಸಫರ್ ಆಗ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ವರ್ಷ ಪೂರ್ತಿ ಊಟ ನಾವೇ ತಗೋತೀವಿ, ನಮ್ ಕಾಸೆ ಸರ್. ಯಾವತ್ತೂ ಒಂದಿನ ಬಂದು ಊಟ ಕೊಡ್ತೀನಿ ಫ್ರೀ ಆಗಿ ಅಂತ ಹೇಳ್ಬಿಟ್ಟು ಓಟ್ ತಗೊಂಡ್ಬಿಡ್ತಾರಲ್ಲ ಸರ್. ನಾವು ಹೇಳ್ತೀವಲ್ಲ, ಇವತ್ತು ಒಂದು ಹಸು ತಗೊಳಕ್ ಹೋದ್ರೆ 60,000 ರಿಂದ 70,000, ಒಂದು ಕುರಿ ತಗೊಳಕ್ ಹೋದ್ರೆ 15,000 ಇದೆ. ಯಾರೋ ಒಂದು 2,000 ರೂಪಾಯಿ ಕೊಟ್ಟು ನಮ್ಗೊಂದು ಓಟ್ ತಗೋತಾರ, ನಾವೊಂದು ಬೈ ಮಾಡ್ತಾರ ಅಂದ್ರೆ ನಾವೇನು ಕುರಿಗಿಂತ ಕಡಿಮೆನಾ? ನಾವು ಕೊಡೋದೇ ಇಲ್ಲ, ನಾವು ಓಟ್ ಹಾಕೋದೇ ಇಲ್ಲ. ಕುರಿಗಿಂತ ಕಡಿಮೆನಾ? ಎಲ್ಲೋ ಡಾಟಿ ಫೆಲೋ. ಇಲ್ಲ ನೀನಲ್ಲ ಸರ್. ಮೋದಿ. ಬಟ್ ಜಗತ್ತಿನ ತುಂಬಾ ಡರ್ಟಿ ಫೆಲೋಸ್ಗಳಿದ್ದಾರೆ ಮೇಡಮ್. ಅವ್ರನ್ನೆಲ್ಲ ಸ್ಮ್ಯಾಶ್ ಮಾಡೋಣ ಮೇಡಮ್. ಮೋದಿ ಇನ್ನೊಂದು 5 ವರ್ಷ ಮೋದಿ ಬಂದ್ರೆ ಯಾರ್ಯಾರು ಇದ್ದಾರೆ ಅವರೆಲ್ಲ ಔಟ್ ಆಗ್ತಾರೆ. 100% ಡೆಫಿನೆಟ್. ನಮ್ಮ ದೇಶ ಬೆಳಿಬೇಕಂದ್ರೆ ಮೋದಿ, ಓನ್ಲಿ ಮೋದಿಗೆ ಓಟ್ ಹಾಕಿ ಇನ್ನೊಂದು 5 ವರ್ಷ ಏನಿದೆ ನಮ್ಮ ಮುಂದೆ ಹೋಗ್ತೀವಿ, ನಾವು ಹಿಂದೆ ಹೋಗಲ್ಲ. ಯಾವಾಗ ನಾವು ಮೋದಿನ ಬಿಟ್ಟು ಬೇರೆಯವ್ರಿಗೆ ಓಟ್ ಹಾಕ್ತೀವಿ, ಇನ್ನು 5 ವರ್ಷ ವಾಪಸ್ ಹೋಗ್ತೀವಿ ನಾವು. ರಾಹುಲ್ ಗಾಂಧಿ ಬಗ್ಗೆ ನಾನು ಮಾತಾಡಕ್ಕೆ ಆಗಲ್ಲ. ಯಾಕೆ ಮಾತಾಡಲ್ಲ? ಇಲ್ಲ ಆಡಳಿತಾನೇ ಬರಲ್ಲ ಅಪ್ಪನಿಗೆ. ರಾಹುಲ್ ಗಾಂಧಿ ಒಂದು ವೇಳೆ ಪ್ರಧಾನಿ ಆದ್ರೆ ನೋ ವೇ, ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ. ನಮ್ಮ ಅಂಬರೀಶ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಅಲ್ಲ, ಹೌದು, ಅಂಬರೀಶ್ ಡೈಲಾಗು ನಾವು ಗೌಡ್ರಾಗಿ ಹೇಳ್ತಾ ಇದೀವಿ. ನೋ ವೇ, ಚಾನ್ಸೇ ಇಲ್ಲ. ಮಂಡ್ಯ ಸುಮಲತಾ 100%. ಯಾರೇ ನಿಂತ್ಕೊಳ್ಳಿ, ರಾಹುಲ್ ಗಾಂಧಿ ಬಂದು ನಿಂತ್ಕೊಂಡ್ರು ಮಂಡ್ಯ ನಮ್ದೇ, ಸುಮಲತಾ ಮೇಡಮ್ದೇ 100%. ಇಬ್ಬರಿದ್ದಾರೆ ಸ್ಟಾರ್ಗಳು, 3 ಜನ ಸ್ಟಾರು. ಒಬ್ರು ಜನತೆ, ಮಂಡ್ಯದ ಜನತೆ. 2ನೇದು ರಾಕಿಂಗ್ ಸ್ಟಾರ್ ಯಶ್. 3ನೇದು ದಿ ಒನ್ ಅಂಡ್ ಓನ್ಲಿ ಬಾಸ್, ಡಿ ಬಾಸ್. ಆಮೇಲೆ ಅಂಬರೀಶ್ ಅಣ್ಣನ ಮಗ. ಇವರೆಲ್ಲ ಇರ್ಬೇಕಾದ್ರೆ ಯಾರು ಬರ್ತಾರಲ್ಲ ಮಂಡ್ಯಾಗ್ರಿ. ಅಳ್ಳಾಡ್ಸಕ್ಕೆ ಆಗಲ್ಲ ಮಂಡ್ಯನ. ಯಾರು ಬಂದ್ರು ಅಳ್ಳಾಡ್ಸಕ್ಕೆ ಆಗಲ್ಲ. ಈಗ ಮತನ ಸೇಲ್ ಮಾಡ್ಕೊಳ್ತಾರೆ, ಏನ್ ಮಾಡ್ತೀರಾ ಅಂತ ಅವ್ರು ನಮ್ಮ ಇಂಡಿಯಾದಿಂದ ಆಚೆ ಕಳಿಸ್ಬಿಡೋಣ. ಈಸ್ ನಾಟ್ ಇಂಡಿಯನ್. ಇಂಡಿಯಾನೇ ಅಲ್ಲ, ಇಂಡಿಯಾದವ್ರು ಅಲ್ಲೇ ಅಲ್ಲ. ಹುಷಾರು, ವೋಟ್ ಸೇಲ್ ಮಾಡ್ಕೊಂಡ್ರೆ ನಮ್ಮ ಮಂಡ್ಯದ ಗಂಡು ಬಂದು ಇಂಡಿಯಾದಿಂದ ವಾಪಸ್ ಕಳಿಸ್ಬಿಡ್ತಾರೆ. ಮಂಡ್ಯ ಗೆದ್ರೆ ಇಂಡಿಯಾ ಗೆದ್ದಂಗೆ. ಸೊ ಐ ಗಾಟ್ ಅ ಸೀಟ್. ಈ ತರ ಸುಲಭವಾಗಿ ಸೀಟ್ ಸಿಕ್ಬಿಟ್ರೆ ಖುಷಿ ಆಗುತ್ತೆ ಅಲ್ವಾ? ಆದ್ರೆ ದೇಶದಲ್ಲಿ ಇಷ್ಟು ಸುಲಭವಾಗಿ ಸೀಟ್ ಬಿಟ್ಕೊಳಕ್ ಆಗುತ್ತೆ ಯಾರಿಗಾದ್ರು? ತುಂಬಾ ಕಷ್ಟ ಇದೆ. ಪ್ರಯತ್ನದಿಂದಲೇ, ಜನಾಭಿಪ್ರಾಯದಿಂದಲೇ ಪಡ್ಕೋಬೇಕು ಅಲ್ವಾ? ಯಾರಾದ್ರೂ ಅವ್ರಿಗೆ ಸೀಟ್ ಬಿಟ್ಕೊಡ್ಬಾರ್ದು ಅಲ್ವಾ? ಯಾರಿಗೂ ಬಿಟ್ಕೊಡ್ಬಾರ್ದು. ವೋಟ್ ಕೇಳ್ಬೇಕಾದ್ ಬರ್ತೀರಾ, ಆಮೇಲೆ ಏನು ತಿರುಗಿ ನೋಡಲ್ಲ, ಈ ಕಡೆ ಮಲಗೋದು ಇಲ್ಲ ತಲೆ ಹಾಕಿ ಅಂತ ಏನ್ ಹೇಳ್ತೀರಾ ಅಂತ ಜನನಾಯಕರಿಗೆ? ಅಂತ ಜನನಾಯಕನ ದೂರ ಇಡಬೇಕು. ಯಾರಿಗೋ ವೋಟ್ ಹಾಕ್ಬೇಕು ಅಂತ ಹಾಕ್ಬಾರ್ದು. ಅವರ ಪರಾಮರ್ಶೆ ಮಾಡಿ ಯಾರು ಶ್ರೀಸಾಮಾನ್ಯನ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೋ ಅವ್ರಿಗೆ ಮಾತ್ರ ನಾವು ವೋಟ್ ಹಾಕಿದ್ರೆ ನಮ್ಮ ಸಮಸ್ಯೆಗಳನ್ನು ನಮ್ಮ ಜನಪ್ರತಿನಿಧಿಗಳ ಮೂಲಕ ಪರಿಹಾರ ಮಾಡ್ಕೋಬೋದು. ಹಾಯ್, ಇಲ್ಲಿ ನೋಡಿ ಸರ್, ಪರವಾಗಿಲ್ಲ ಸರ್, ನಾಚ್ಕೋಬೇಡಿ. ನೋಡಿ ಸರ್, ನಾಚ್ಕೋಬೇಡಿ. ಬನ್ನಿ, ಸ್ವಲ್ಪ ನಾಚ್ಕೋತಾ ಇದ್ದಾರೆ, ನಾವು ಸ್ವಲ್ಪ ನಾಚಿಕೆ ಬಿಡ್ಸೋಣ. ಬನ್ನಿ ಸರ್, ತಿರುಗಿ ಸರ್. ಅಯ್ಯೋ, ಓಡೇ ಬಿಟ್ರಲ್ಲಪ್ಪ. ಇವ್ರು ಯಾರು ಅಂತ ಹೇಳ್ತಾರಾ? ನೋಡೋಣ ನಮ್ಮ ಹುಡುಗಿಯರು. not getting his name. ಬಟ್ ಗೊತ್ತು ವ್ಯಕ್ತಿ. ಏನಾಗಿದ್ದಾರೆ? ಆರ್ಟಿಸ್ಟಾ, ಆಕ್ಟರಾ? ಮತ್ತೆ ಆರ್ಟಿಸ್ಟಾ? ಯಾವ ಸಿನಿಮಾ ಮಾಡಿದ್ದಾರೆ? ಡೈರೆಕ್ಟ್ ಮಾಡ್ತಾ ಇದ್ದಾರೆ.
ಫಿಲ್ಮ್ ಡೈರೆಕ್ಟ್ ಮಾಡ್ತಿದಾರಂತೆ ಇವರು. ಆಕ್ಚುಲಿ ಬಾಯಲ್ಲಿ ಯಾರು ಅಂತ ಗೊತ್ತಾಗ್ತದೆ. ಬಾಯಲ್ಲಿದೆ, ತಲೆನಿಲ್ವಾ? ಯಾರಿದು? ಸಂತೋಷ್ ಆನಂದ್. ಸಂತೋಷ್ ಆನಂದ್ ರಾಮ್. ಯಾರು ನೀವಾ? ಇದು ಸಂತೋಷ್ ಆನಂದ್ ರಾಮ್ ಅವರ. ನಮ್ಮ ಹುಡುಗಿ ಬಂದ್ರು, ಇವ್ರನ್ನ ಕೇಳೋಣ. ಹಲೋ, ಯಾರಿದು? ಕುಸುಮ. ನೀವು ಕುಸುಮ. ಇದು ಸಾರಿ ಸಾರಿನಾ ಇವ್ರ ಹೆಸರು? ಗೆಸ್ ಮಾಡಿ. ಈ ಫೋಟೋದಲ್ಲಿರೋರು ಯಾರು ಅಂತ ಕೇಳ್ತಾ ಇದ್ದೀರಾ? ಅಯ್ಯಯ್ಯೋ, ಇವಾಗ ಇವ್ರಿಗೆ ಜ್ಞಾನೋದಯ ಆಗಿದೆ. ಫೋಟೋದಲ್ಲಿರೋರು ಯಾರು ಅಂತ ಪ್ರಶ್ನೆ ಇವಾಗ ಅರ್ಥ ಆಗಿದೆ ಇವ್ರಿಗೆ. ಇವನ್ ಐ ಡೋಂಟ್ ನೋ. ಸೀರಿಯಸ್ಲಿ ಗೆಸ್ ಮಾಡಕ್ ಆಗ್ತಾ ಇಲ್ಲ. ಯಾವ್ದಾದ್ರು ಸಿನಿಮಾದಲ್ಲಿ ನೋಡಿದೀನಿ, ಟಿವಿಲೆಲ್ಲ ನೋಡಿದೀನಿ, ಬಟ್ ಅವ್ರ ನೇಮ್ ಪರ್ಟಿಕ್ಯುಲರ್ ಆಗಿ ಬರ್ತಿಲ್ಲ. ಅಗ್ನಿಸಾಕ್ಷಿ ಸೀರಿಯಲ್. ಅಗ್ನಿಸಾಕ್ಷಿ ಸೀರಿಯಲ್. ಅಗ್ನಿಸಾಕ್ಷಿ ಸೀರಿಯಲ್ ಅಲ್ಲಿ ಮಾಡ್ತಾರಂತೆ ಇವರು. ಯಾವ ರೋಲು? ಜಾಸ್ತಿ ಸೀರಿಯಲ್ ನೋಡಲ್ಲ, ಬಟ್ ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ಪಪ್ಪನ್ ರೋಲ್ ಮಾಡೋದು ನೋಡಿದೀರಾ ಇವರು ಅಲ್ವಾ? ಯಾರು ಸರಿ ಇದು? ಬನ್ನಿ ಸರಿ. ಹೆಸರೇ ಗೊತ್ತಿಲ್ಲ ನನಗೆ. ಸೀರಿಯಲ್ ಹೆಸರು ಗೊತ್ತಿಲ್ಲ, ಬಟ್ ಇವ್ರ ಹೆಸರು ಹೇಳಿ. ಇವ್ರ ಹೆಸರು ಏನಂದ್ರೆ ಏನ್ರಿ ಹೆಸರೇನಂತ ಕೇಳಿದ್ರೆ ಓಡ್ತಾ ಇದಾರೆ. ಬನ್ನಿ ಇಲ್ಲಿ. ಹಲೋ ಸರ್, ಬನ್ನಿ ಇಲ್ಲಿ. ಬನ್ನಿ ಬನ್ನಿ. ಇವ್ರು ಯಾರಂತ ಇವ್ರಾದ್ರೂ ಹೇಳ್ತಾರಾ? ಅಲ್ಲ, ಮುಖ್ಯಮಂತ್ರಿ ಚಂದ್ರ ಅಲ್ಲ, ಅವ್ರು ಪೊಲಿಟಿಕಲ್ ಎಲೆಕ್ಷನ್ ಬಗ್ಗೆ ವೋಟ್ ಮಾಡಿ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ತಾರಾ? BBMP ಆಯುಕ್ತರ ಅನ್ಸುತ್ತೆ. BBMP ಆಯುಕ್ತರಂತೆ ಸರ್. ಸರ್ ಇವ್ರ ಫೋಟೋನಾ? ಸರ್ ಯಾರು ಸರ್ ಇವರು? ಪರಮೇಶ್ವರ್, ಡಾಕ್ಟರ್ ಪರಮೇಶ್ವರ್. ಒಡಿರಪ್ಪ ಚಪ್ಪಾಳೆ. ಏನಾಗಿದೆ ಸರ್ ಇದು? DC ಪರಮೇಶ್ವರ್. ಯಾ ಡೆಪ್ಯೂಟಿ ಅಲ್ಲ, ಡೆಪ್ಯೂಟಿ ಸಿಎಂ. ಗೊತ್ತಾಯ್ತಾ ಹುಡುಗಿರೆ ಇವಾಗ? ಯಾರು ಹೇಳಿ ಇವರು? ಬಟ್ ಅವರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಯಾರು ಅಂತಾನೆ ಗೊತ್ತಿಲ್ವಾ? ನೋಡಿರ್ಲಿಲ್ಲ. ಓಕೆ, ಫೈನಲಿ ಅರ್ಥ ಮಾಡಿಸುವಂತ ಪರಿಸ್ಥಿತಿ. ಇನ್ ಮುಂದೆ ತಿಳ್ಕೊಳ್ತೀರಾ? ವೋಟ್ ಮಾಡ್ತೀರಾ? ಮಾಡ್ತೀವಿ. ಯಾರಿದು? ನಾನ್ ಭಾಗಪ್ಪ ಅಂತ ಮಾತಾಡೋದು. ಇದ್ಯಾರು? ಅದು ಪರಮೇಶ್ವರ್ ಅಂತ. ಏನಾಗಿದ್ದಾರೆ ಇವರು? ಸಚಿವರಾಗಿದ್ರು. ಸಚಿವರಾಗಿದ್ರು, ಈಗ ಏನಾಗಿದ್ದಾರೆ? ಇವಾಗ ಅಷ್ಟೊಂದು ಐಡಿಯಾ ಅಲ್ಲ. ಸಚಿವರಿದ್ರು, ಈಗ ಗೃಹ ಮಂತ್ರಿಗಳು ಆಗಿರಬಹುದು ಅನ್ಕೋತೀನಿ. ಗೃಹ ಮಂತ್ರಿಗಳಾಗಿರಬಹುದು ಅಂತ ಅನ್ಕೊಳ್ತೀರಾ? ಹಾಗಿದ್ರೆ ಈಗಿನ ಉಪಮುಖ್ಯಮಂತ್ರಿ ಯಾರು? ಮುಖ್ಯಮಂತ್ರಿ ಯಾರು? ಉಕ್ಕ ಅಲ್ಲ ರೀ, ಉಪಮುಖ್ಯಮಂತ್ರಿ. ಪರಮೇಶ್ವರಂ. ಅಲ್ಲೋ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರೇ ಇವರು ಸರ್. ಹೌದು. ಓಕೆ, ಬನ್ನಿ. ಯಾರು ಎಲ್ಲ ಹೇಳ್ಕೊಟ್ಟಿದ್ದು? ಏನ್ ಸರ್ ಎಕ್ಸಾಮ್ ಅಲ್ಲಿ ಹಿಂಗೆ ಹೇಳ್ಕೊಡ್ತೀರಾ? ಹಲೋ, ಹಾಯ್, ನಾಚ್ಕೋಬೇಡಿ, ಬನ್ನಿ ಇಲ್ಲಿ. ಯಾರಿದು? ಪರಮೇಶ್ವರ್. ಸೂಪರ್, ಚಪಾಳೆ ಬರ್ಲಿ. ಏನಾಗಿದ್ದಾರೆ? He's a Home Minister and he's a Vice CM. ಉಪಮುಖ್ಯಮಂತ್ರಿ. ಇದು ಎಲ್ಲೋ ನೋಡ್ದಂಗಿದೆಯಲ್ಲ ನನಗೆ. ಎಲ್ಲಿ ನೋಡಿದೀರಾ? ನೋಡಿ ನೆನ್ಪು ಮಾಡ್ಕೊಳ್ಳಿ. ಹೆಸರು ಮರ್ತೋಗಿದೆ, ಒಟ್ನಲ್ಲಿ ನೋಡಿದ್ದೀನಿ. ಇವ್ರಿಗೂ ನಿಮ್ಗೂ ಸಂಬಂಧ ಇದೆ? ಇದೆ, ರಾಜ್ಯ ಸರ್ಕಾರಕ್ಕಿದೆ ಅಂದ್ರೆ ನಮಗೂ ಇದ್ದಂಗೆ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಯಾರು? ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ, ನಾನು ಪಾಲಿಟಿಕ್ಸ್ ಅಲ್ಲಿ ಪೂರ್. ಇವರೇ ಅವರು ರೀ ಉಪಮುಖ್ಯಮಂತ್ರಿ. ಸರಿ, ಹೆಸರು ಗೊತ್ತಿರ್ಬೇಕಲ್ಲ ನನಗೆ. ಡಾಕ್ಟರ್ G ಪರಮೇಶ್ವರ್ ಅವರು. ಅವರೇನಾ? ಓಕೆ, ವೋಟ್ ಮಾಡ್ತೀರಾ? ಮಾಡ್ತೀನಿ. ID ಕಾರ್ಡ್ ಇದೆ? ಡೆಫಿನೆಟ್ ಆಗಿದೆ. ಈಗ ಮೋಸ್ಟ್ ಆಫ್ ದಿ ಯೂತ್ಸ್ ಪಾಲಿಟಿಕ್ಸ್ಗೂ ನಮಗೂ ಸಂಬಂಧ ಇಲ್ಲ ಅಂತ ದೂರ ಉಳಿತಾರೆ, ವೋಟ್ ಮಾಡಲ್ಲ. ಏನು ಹೇಳ್ತೀರಾ ಅಂತವ್ರಿಗೆ? ಅದು ಆ್ಯಕ್ಚುಲ್ ಆಗಿ ಅವ್ರು ಆ ಥರ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಇವಾಗ ಯೂತ್ ಅವ್ರವ್ರ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ಗೋಸ್ಕರ ಉಪಯೋಗಿಸ್ಕೊತಾ ಇದ್ದಾರೆ. ಇವಾಗ NSUI ಇದು ಎಲ್ಲ ನೋಡಿ, ಕಾಂಗ್ರೆಸ್ದು NSUI ಇದೆ, BJP NSUI ಅಂದರೆ ಒಂದು ಯೂನಿಯನ್ ಇರಬೇಕು. ಅದು ಸ್ಟೂಡೆಂಟ್ ಯೂನಿಯನ್ ಅಂತ ಇತ್ತು ಅಂದರೆ ಸ್ಟೂಡೆಂಟ್ಗೆ ಏನು ಕಷ್ಟ ಇದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಅದು ಬಿಟ್ಟು ಅವ್ರವ್ರ ಪರ್ಸ್ನಲ್ ಅಜೆಂಡಾಸ್ಗೋಸ್ಕರ ಏನೋ ಒಂದು ಮೋಟಿವ್ಸ್ ಇಟ್ಕೊಂಡು ಕೆಲಸ ಮಾಡಿಸ್ತಾರಲ್ಲ, ಅದಕ್ಕೆ ಯೂತ್ ಹಾಳಾಗೋಗ್ತಿರೋದು. ಅವ್ರು ಯೂತ್ ಹಾಳಾಗೋಗ್ತಿದ್ರೆ ಇನ್ನು ದೇಶದ ಬಗ್ಗೆ ಯಾರಿಗೆ ಬೇಕು ಹೇಳಿ? ₹500 ಕಾಸು ಕೊಡ್ರಿ, ಅವರು ಓಟ್ ಹಾಕ್ತಾರೆ.
ನಾರ್ಮಲಾಗಿ ಯೋಚನೆ ಮಾಡ್ತಿರೋರು ಇನ್ನೂ ಅರ್ಧ ಬೇಡ ಬಿಡು, ಯಾಕೆ ನಾವು ಓಟ್ ಹಾಕಿಲ್ಲ ಅನ್ನೋ ನಡೀತದೆ ಅಂತ. ಯಾಕೆ ಲಾಸ್ಟ್ ಟೈಮ್ ಓಟ್ ಪರ್ಸೆಂಟೇಜ್ ನೋಡಿಲ್ವಾ? ಬೆಂಗಳೂರು ಅರ್ಬನ್ ಎಷ್ಟು ಪರ್ಸೆಂಟೇಜ್ ಇತ್ತು? ಎಜುಕೇಟೆಡ್ಸ್ ಬಂದು ಅವರೇ ಓಟ್ ಹಾಕಿಲ್ಲ, ವೇಸ್ಟ್. ಓಟ್ ಇಟ್ಕೊಂಡು ಏನು ಮಾಡಬೇಕು ನೋಡಿ. ಅವಾಗಲೇ ಮಾತಾಡ್ಸಕ್ಕೆ ಹೋದಾಗ ಮೇಡಮ್ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಎಷ್ಟು ತಿಳ್ಕೊಂಡಿದ್ದಾರೆ, ಎಷ್ಟು ಆಗ್ತಾ ಇದೆ, ಅದು ಬೆಳವಣಿಗೆಗಳ ಬಗ್ಗೆ ಆಗ್ತಾ ಇರೋ ಒಂದು ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇದ್ದಾರೆ. ನಿಮ್ಮಂತವ್ರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕೂತ್ಬಿಟ್ರೆ ಬೆಳವಣಿಗೆ ಹೆಂಗಾಗತ್ತೆ? ಹಂಗೆ ಮಾಡಲೇಬೇಕು. ಸೊ ನೀವು ಉತ್ತಮ ನಾಯಕರನ್ನ ಆಯ್ಕೆ ಮಾಡೋದಕ್ಕೆ ಮುಂದಾಗ್ಬೇಕು ತಾನೆ? ಡೆಫಿನೆಟ್ ಆಗಿ. ಯಾಕೆ ನೀವು ಆಯ್ಕೆ ಮಾಡಿ ವೋಟ್ ಮಾಡಲ್ಲ ಅಂತ ಕೂರ್ತಾರಲ್ಲ, ಅವ್ರನ್ನ ಎಳ್ಕೊಂಬಂದು ವೋಟ್ ಮಾಡಿಸಿ. ಡೆಫಿನೆಟ್ ಆಗಿ ನಮ್ಮ ಮನೆಯಲ್ಲಿ ನಮ್ಮ ಸುತ್ತಮುತ್ತ ಯಾರನ್ನೂ ವೋಟ್ ಮಾಡಿದೆ ಅಂತ ಕೂಡಿಸಿಲ್ಲ, ಬಂದಿದ್ದೀನಿ, ಇನ್ನೂ ಬರ್ತೀನಿ. ವೆರಿ ಗುಡ್, ಸೂಪರ್. ಇನ್ನಷ್ಟು ಅಭಿಪ್ರಾಯಗಳ ಜೊತೆ ಮತ್ತಷ್ಟು ಜನಗಳ ಜೊತೆ ಮೀಟ್ ಮಾಡ್ತಾ ಮುಂದಿನ ದರ್ಶಿನಿಯಲ್ಲಿ ಮೀಟ್ ಮಾಡೋಣ. ದರ್ಶಿನಿ ಡೆಮೋಕ್ರಸಿ ಸ್ಪೆಷಲ್ ಆದ ಎಪಿಸೋಡ್ ಜೊತೆ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ದಿಸ್ ಇಸ್ ಮುದು ಮೀನಾ ಸೈನಿಂಗ್ ಆಫ್ ವಿತ್ ಕ್ಯಾಮರಾ ಪರ್ಸನ್ ರಿಫ್ರೆಶಿಂಗ್ ರಾಯ್ಡು. ಟೇಕ್ ಕೇರ್, ಬೈ.